Good morning, students. Yesterday and day after yesterday we have discussed about the friction and problems on friction, etc. Today I am going to explain you about some advanced problems regarding the friction. Before going to the advanced problems, we have to discuss about some formulas we have to remember during the solvation of the problems. Formulas, what we have to remain? Number 1, mu is equal to, that is coefficient of friction is equal to frictional force divided by normal reaction. Second one, frictional force is equal to mu into R. Third one, tan theta is equal to F by R. Frictional force required to move the object horizontal to the plane, or force required to move the object horizontal to the plane is equal to mu into R. Or another one, the force required to move the object angular to the plane is given by mu R divided by cos theta plus mu sin theta. And again another formula, in an inclined plane, normal reaction is given by mu cos theta and force falling downwards is given by mu sin theta. The formulas to be remembered is P, that is force required to move the object upwards, that is equal to W into mu cos theta plus sin theta. And force, if the object placed in inclined plane and the object is still in stationary, the force required to pull it downwards, that force required is given by P downwards is equal to W into mu cos theta minus sin theta. These are the formulas that we have to remember while solving the problems regarding the friction. ಈ ಫ್ರಿಕ್ಷನ್ ಚಾಪ್ಟ್ರಲ್ಲಿ ನಾವು ಇಷ್ಟು ದಿನ ಫ್ರಿಕ್ಷನ್ ಅಂದರೆ ಏನು, ಫ್ರಿಕ್ಷನ್ ಅಂತ ಹೇಳಿದ್ರೆ ಏನು, ಫ್ರಿಕ್ಷನಿಂದ ಇರುವಂಥ ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು, ಉಪಯೋಗಗಳೇನು, ಅನುಪಯೋಗಗಳೇನು, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದರೆ ಏನು, ಫ್ರಿಕ್ಷನಲ್ ಫೋರ್ಸ್ ಅಂದರೆ ಏನು, ಈ ರೀತಿ ಹಲವಾರು ಪಾಯಿಂಟ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಇವತ್ತು ನಾವೇನು ಡಿಸ್ಕಸ್ ಮಾಡ್ತೀವಪ್ಪ ಅಂದರೆ ಫ್ರಿಕ್ಷನ್ ಬಗ್ಗೆ ಕೇಳುವಂಥ ಕೆಲವೊಂದು ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್, ಅಂದರೆ 2-3 ಚಾಪ್ಟರ್ನ ಕಂಬೈನ್ ಮಾಡ್ಕೊಂಡು ಕೇಳುವಂಥ ಪ್ರಾಬ್ಲಮ್ಸ್ನ ಇವತ್ತು ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಮುಂಚೆ ನಾವು ಕೆಲವೊಂದು ಫಾರ್ಮುಲಾಸ್ನ ಜ್ಞಾಪಕ ಇಟ್ಕೊಬೇಕಾಗತ್ತೆ. ಅದ್ರಲ್ಲಿ ಫಸ್ಟ್ ಫಾರ್ಮುಲಾ ಏನಪ್ಪ ಅಂದರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಈಸ್ ಈಕ್ವಲ್ ಟು ಎಫ್ ಬೈ ಆರ್. ಮತ್ತು ಎರಡನೇ ಫಾರ್ಮುಲಾ ಏನಪ್ಪ ಅಂದರೆ ಎಫ್ ಆರ್, ಫ್ರಿಕ್ಷನಲ್ ಫೋರ್ಸ್ ಈಸ್ ಈಕ್ವಲ್ ಟು ಮ್ಯೂ ಇಂಟು ಆರ್. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಫ್ ಬೈ ಆರ್. ಇನ್ನೊಂದು ಫಾರ್ಮುಲಾ ಏನಪ್ಪ ಅಂದರೆ ಒಂದು ಆಬ್ಜೆಕ್ಟ್ನ ನಾವು ನೆಲದ ಮೇಲೆ ಇಟ್ಟಾಗ ನೆಲಕ್ಕೆ ಹಾರಿಜಾಂಟಲಾಗಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಆಬ್ಜೆಕ್ಟ್ನ ಚಲನೆಗೆ ತರಬಹುದು ಅನ್ನೋದಕ್ಕೆ ನಾವು ಉಪಯೋಗಿಸುವಂಥ ಫಾರ್ಮುಲಾ ಮ್ಯೂ ಇಂಟು ಆರ್. ಅದೇ ಥರ ನಾವು ಅಪ್ಲೈ ಮಾಡೋ ಫೋರ್ಸು ಆಬ್ಜೆಕ್ಟ್ ಮೇಲೆ ಆ್ಯಂಗ್ಯುಲರ್ ಆಗಿದ್ದಾಗ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಆಬ್ಜೆಕ್ಟ್ ಚಲಿಸುತ್ತೆ ಅನ್ನೋದು ಕಂಡಿಡಿಯೋಕ್ಕೆ ನಾವು ಉಪಯೋಗಿಸುವಂಥ ಫಾರ್ಮುಲಾ ಮ್ಯೂ ಆರ್ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಮ್ಯೂ ಸೈನ್ ಥೀಟಾ ಅಂತ ಹೇಳ್ತೀವಿ. ಅದೇ ಥರ ಒಂದು ಆಬ್ಜೆಕ್ಟ್ನ ಇನ್ಕ್ಲೈನ್ಡ್ ಪ್ಲೇನಲ್ಲಿ ಇಟ್ಟಾಗ, ಇನ್ಕ್ಲೈನ್ ಪ್ಲೇನಲ್ಲಿ ಇಟ್ಟಿದ್ದೀವಿ, ಆಬ್ಜೆಕ್ಟು ಚಲಿಸ್ತಾ ಇಲ್ಲ, ನಿಂತ್ಕೊಂಡಿದೆ. ಆಗ ಒಂದು ಆ ಆಬ್ಜೆಕ್ಟ್ನ ಮೇಲ್ಮುಖವಾಗಿ ಚಲಿಸೋದಕ್ಕೆ ನಾವು ಚಲನೆಗೆ ತರಬೇಕಂದ್ರೆ ನಾವೆಷ್ಟು ಫೋರ್ಸ್ ಅಪ್ಲೈ ಮಾಡಬೇಕಾಗತ್ತೆ ಅನ್ನೋದನ್ನು ಪಿ ಅಪ್ವರ್ಡ್ಸ್ ಅಂತ ತೋರಿಸ್ತೀವಿ. ಪಿ ಅಪ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಇಂಟು ಮ್ಯೂ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಅಂತ ಕೊಡ್ತೀವಿ. ಅದೇ ಥರ ಸ್ಟೇಷನರಿ ಇನ್ಕ್ಲೈನ್ಡ್ ಪ್ಲೇನಲ್ಲಿ ಚಲನೆಯಲ್ಲಿ ಇಲ್ದಿರ ಇರುವಂಥ ವಸ್ತುನ ಡೌನ್ವರ್ಡ್ಸ್ ಕೆಳಗಡೆ ಎಳ್ಕೊಳೋದಕ್ಕೆ ನಾವು ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಡಬ್ಲ್ಯೂ ಇಂಟು ಮ್ಯೂ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅನ್ನೋ ಫಾರ್ಮುಲಾ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನು ಮುಂದುವರ್ಕೊಂಡು ಹೋದರೆ, ಈಗ ಫ್ರಿಕ್ಷನ್ ಫೋರ್ಸ್ ಅಂದರೆ ತುಕ್ಕು ಹಿಡಿದಿರೋದಾಗಲಿ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತಪ್ಪ ಅಂದರೆ ನಮಗೆ ಪವರ್ ಲಾಸ್ ಆಗುತ್ತೆ. ಈ ಪವರ್ ಲಾಸ್ ಆಗೋದನ್ನು ಕಂಡಿಡಿಯೋಕ್ಕೆ ನಾವು ಕೆಲವೊಂದು ಫಾರ್ಮುಲಾಸ್ನ ಯೂಸ್ ಮಾಡ್ತೀವಿ. ಅದು ಯಾವುದಪ್ಪ ಅಂದರೆ ಫೋರ್ಸ್ ಅಪ್ಲೈಡ್, ಇದು ಆಲ್ರೆಡಿ ಮೇಲ್ಗಡೆ ಡಿಸ್ಕಸ್ ಮಾಡಿದ್ದೀವಿ. ಫೋರ್ಸ್ ಅಪ್ಲೈಡ್ ಈಸ್ ಈಕ್ವಲ್ ಟು ಮ್ಯೂ ಇಂಟು ಆರ್. ಈ ಇಂಪಾರ್ಟೆಂಟ್ ಫಾರ್ಮುಲಾಸ್ನ ನೀವು ಜ್ಞಾಪಕ ಇಟ್ಕೊಬೇಕು. ಪೆರಿಫೆರಲ್ ಸ್ಪೀಡ್ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಒಂದು ಮೋಟ್ರಲ್ಲಿ ಒಂದು ಶಾಫ್ಟ್ ಇರುತ್ತೆ ಅಥವಾ ಪುಲ್ಲಿ ಇರುತ್ತೆ. ಆ ಪುಲ್ಲಿ ಹೆಂಗೆ ತಿರುಗ್ತಾ ಇರುತ್ತೆ, ರೌಂಡಾಗಿ ತಿರುಗ್ತಾ ಇರುತ್ತೆ, ರೊಟೇಷನ್ ಆಗಿ ತಿರುಗ್ತಾ ಇರುತ್ತೆ. ಆಗ ಅದನ್ನು ಪೆರಿಫೆರಲ್ ಸ್ಪೀಡ್ ಅಂತ ಕರಿತೀವಿ. ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ ಪೆರಿಫೆರಲ್ ಸ್ಪೀಡ್ ಕಂಡಿಡಿಯೋಕ್ಕೆ ಫಾರ್ಮುಲಾ ನಾವು ಯಾವುದು ಉಪಯೋಗಿಸ್ತೀವಪ್ಪ ಅಂದರೆ ಪೈ ಡಿ ಎನ್ ಅಂತ ಹೇಳ್ತೀವಿ. ಇಲ್ಲಿ ಎನ್ ಅಂದರೆ ಏನಪ್ಪ ಅಂದರೆ ಆರ್ ಪಿ ಎಮ್, ರೆವಲ್ಯೂಷನ್ಸ್ ಪರ್ ಮಿನಿಟ್. ಅದೇ ಥರ ಇನ್ನೊಂದು ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ ವರ್ಕ್ ಡನ್, ಎಷ್ಟು ಕೆಲಸ ನಡೆದಿದೆ ಅನ್ನೋದಕ್ಕೆ ಫಾರ್ಮುಲಾ ಎಫ್ ಆರ್ ಇಂಟು ಡಿ. ಎಫ್ ಆರ್ ಅಂದರೆ ಫ್ರಿಕ್ಷನಲ್ ಫೋರ್ಸ್ ಇಂಟು ಡಿ ಅಂದರೆ ಡಿಸ್ಟೆನ್ಸ್.
ಡಿ ಅಂದರೆ ಡಿಸ್ಟೆನ್ಸ್. ಅದೇ ಥರ ಪವರ್ಗೊಂದು ಫಾರ್ಮುಲಾ ಇದೆ. ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್. ವರ್ಕ್ ಡನ್ ಬೈ ಟೈಮ್. ಅದಕ್ಕೆ ಟೈಮ್ಗೆ ಯೂನಿಟ್ ಏನಪ್ಪ ಅಂದರೆ ಸೆಕೆಂಡ್ಸಲ್ಲಿ ಟೈಮ್ ತೊಗೊಬೇಕಾಗ್ತದೆ. ನಾರ್ಮಲ್ ಆಗಿ ಮೆಕ್ಯಾನಿಕಲ್ ಪವರ್ನ ನಾವು HP-ನಲ್ಲಿ ಅಳತೆ ಮಾಡ್ತೀವಿ, ಹಾರ್ಸ್ ಪವರ್ನಲ್ಲಿ ಅಳತೆ ಮಾಡ್ತೀವಿ. ಎಲೆಕ್ಟ್ರಿಕ್ ಪವರ್ ಆದರೆ ವ್ಯಾಟ್ಸಲ್ಲಿ ಅಳತೆ ಮಾಡ್ತೀವಿ. ನಾರ್ಮಲ್ ಆಗಿ ಪವರ್ಗೆ ಯೂನಿಟ್ನ ಯಾವತ್ತು ವ್ಯಾಟ್ಸಲ್ಲಿ ಹೇಳ್ತೀವಿ, ಮೆಕ್ಯಾನಿಕಲ್ ಪವರ್ನ HP-ಯಲ್ಲಿ ತೋರಿಸ್ತೀವಿ. ಅದಕ್ಕೋಸ್ಕರ ನಾವು ಕೆಲವೊಂದು ಕಾನ್ಸ್ಟೆಂಟ್ನ ಜ್ಞಾಪಕ ಇಟ್ಕೊಬೇಕು. 1 HP ಈಸ್ ಈಕ್ವಲ್ ಟು 735.5 ವ್ಯಾಟ್ಸ್ ಅಥವಾ 1 HP ಈಸ್ ಈಕ್ವಲ್ ಟು 75 kg/s. ಈಗ ನಾವು ಫೋರ್ಸ್ನ KGsಲ್ಲಿ ತಗೊಂಡು, ಡಿಸ್ಟೆನ್ಸ್ನ ಮೀಟ್ರಲ್ಲಿ ತಗೊಂಡು, ಟೈಮ್ನ ಸೆಕೆಂಡ್ಸಲ್ಲಿ ತಗೊಂಡಿದ್ದಾಗ ಅದನ್ನು HP ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ 1 HP ಈಸ್ ಈಕ್ವಲ್ ಟು 75 kg/s ತಗೊಳ್ತೀವಿ. ಅದೇ ಥರ 1 HP ಅಂದರೆ 735.5 Nm/s. ಫ್ರಿಕ್ಷನಲ್ ಫೋರ್ಸ್ನ ನ್ಯೂಟನ್ಸಲ್ಲಿ, ಡಿಸ್ಟೆನ್ಸ್ನ ಮೀಟರಲ್ಲಿ, ಟೈಮ್ನ ಸೆಕೆಂಡ್ಸಲ್ಲಿ ತಗೊಂಡು ಪವರ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು HP ಕನ್ವರ್ಟ್ ಮಾಡಬೇಕಂದ್ರೆ 1 HP ಈಸ್ ಈಕ್ವಲ್ ಟು 735.5 Nm/s ಅಂತ ಹೇಳ್ತೀವಿ. ಅದೇ ಥರ 1 ವ್ಯಾಟ್ ಈಸ್ ಈಕ್ವಲ್ ಟು 1 ವ್ಯಾಟ್ ಅಂದರೆ ಎಷ್ಟಪ್ಪ ಅಂದರೆ 0.1019 kg/s ಅಂತಲೂ ಹೇಳ್ತೀವಿ. ಇದು ಕನ್ವರ್ಷನ್ ಫಾರ್ಮುಲಾ. ನಾವು ಒಂದು ಯೂನಿಟಿಂದ ಇನ್ನೊಂದು ಯೂನಿಟ್ ಕನ್ವರ್ಟ್ ಮಾಡಬೇಕಂದ್ರೆ ಈ ಯೂನಿಟ್ಸ್ನ ಜ್ಞಾಪಕ ಇಟ್ಕೊಬೇಕು. 1 Nm/s ಈಸ್ ಈಕ್ವಲ್ ಟು 1 ವ್ಯಾಟ್. While discussing in the motors are several things. Example, due to the frictional force, some power is lost during rotational movements. That is, example, if a shaft or a pulley attached to the shaft is rotating and having a friction, how much power will be lost due to this friction can be calculated by using several formulas. Example, the formulas to be remembered is force applied mu into R. That is, these formulas are used to calculate the power loss due to the friction in rotating shafts. Peripheral speed means the shaft